ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಸೂಪರ್ ಆಗಿ ಮಸಾಲ ಇಡ್ಲಿನ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ತರಕಾರಿ ಹಾಕಿ ತರಕಾರಿ ಇಡ್ಲಿ ಕೂಡ ಅನ್ಬೋದು, ಮಸಾಲ ಇಡ್ಲಿ ಕೂಡ ಅನ್ಬೋದು. ನೀವು ಸೂಪರ್ ಆಗಿರುತ್ತೆ. ಹಾಗೆ ಒಂದು ಟೇಸ್ಟಿಯಾದ ಕಲರ್ಫುಲ್ ಚಟ್ನಿನ ಮಾಡೋಣ. ತುಂಬ ಸುಲಭವಾಗಿ ಟೇಸ್ಟಿಯಾದ ಚಟ್ನಿನ ಮಾಡೋಣ. ನಾನು ಆಲ್ರೆಡಿ ಸಾಂಬಾರ್ ರೆಸಿಪಿನ ಹಾಕಿದ್ದೀನಿ. ಇವಾಗ ಚಟ್ನಿ ಇಡ್ಲಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ, ಸೌತೆಕಾಯಿ ಮತ್ತು ಪ್ಲೈನ್ ಇಡ್ಲಿ ಕೂಡ ಇದೆ. ಬನ್ನಿ, ಇದು ಇಡ್ಲಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ, ಇವಾಗ ಮಕ್ಕಳಿಗೋಸ್ಕರ ಸೂಪರ್ ಆದ ಇಡ್ಲಿನ ರೆಡಿ ಮಾಡೋಣ. ಇಲ್ಲಿ ನೋಡಿ, ಅರ್ಧ ಕಪ್ಪು ನಾನು ಪುಟಾಣಿನ ಹುರಿದು ಇಟ್ಕೊಂಡಿದ್ದೀನಿ. ಅಂದರೆ ಹುರುಗಡ್ಲಿ ಸ್ವಲ್ಪ ಹುರಿದು ಇಟ್ಕೋಬೇಕು, ಆವಾಗ ತುಂಬ ಟೇಸ್ಟ್ ಆಗುತ್ತೆ ಚಟ್ನಿ. ಇಲ್ಲಿ ನಾನು 1 ಕಪ್ಪು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಮತ್ತು ಒಂದು 4-5 ನಾನು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಒಂದಿಷ್ಟು ಶುಂಠಿನ, ಹಸಿ ಶುಂಠಿನ ತೊಗೊಂಡಿದ್ದೀನಿ. ಶುಂಠಿ ಏನಕ್ಕಂದರೆ ಕಾಯಿ ಹಸಿಮೆಣಸಿನ್ಕಾಯಿ ಹಾಕ್ತೀವಲ್ವ, ಅದು ಗ್ಯಾಸ್ಟ್ರಿಕ್ ಆಗೋ ಥರ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಶುಂಠಿ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಹಾಗೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋಕ್ಕೆ ಎಣ್ಣೆ, ಮತ್ತು ಇಲ್ಲಿ ಕರಿಬೇವು 1 ಕಪ್ಪು ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 10-15 ಎಲೆನ, ದೊಡ್ಡಪತ್ರೆ ಎಲೆನ ತೊಗೊಂಡಿದ್ದೀನಿ. ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಅಂತೂ ದೊಡ್ಡಪತ್ರೆ ಎಲೆ. ನೀವು ಯಾವಾಗಾದರೂ ಏನು ಚಟ್ನಿ ಮಾಡಿದ್ರು ಈ ದೊಡ್ಡಪತ್ರೆ ಎಲೆನ ಯೂಸ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಟೇಸ್ಟು ಸೂಪರಾಗಿರುತ್ತೆ, ಹಾಗೆ ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಇದನ್ನು ಗಿಡ ಹಾಕಿದ್ದೆ, ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ್ದೀನಿ. ಇದು ಪುದೀನ ಕೂಡ ಒಂದಿಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಪುದೀನ ಕೂಡ ಫ್ರೆಶ್ ಆಗೇ ಇರೋದು, ನಾನು ಗಿಡದಲ್ಲಿಂದ ಕಿತ್ಕೊಂಬಂದಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿನ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಹಾಗೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿ, ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಡಲೆ ಬೀಜ ಯೂಸ್ ಮಾಡ್ತಾಯಿಲ್ಲ, ನೀವು ಬೇಕಂದರೆ ಕಡಲೆ ಬೀಜ ಕೂಡ ಯೂಸ್ ಮಾಡ್ಕೋಬೋದು. ಇಷ್ಟು ಸಾಕು. ಈಗ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಪುದೀನ ನೋಡಿ, ದೊಡ್ಡಪತ್ರೆ ಎಲೆನ ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಸ್ವಲ್ಪ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಕರಿಬೇವನ್ನು ರುಬ್ಬೋದ್ರಲ್ಲಿ ಹಾಕಬೇಕು, ತುಂಬ ಟೇಸ್ಟು ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಒಗ್ಗರಣೆಲಿ ಹಾಕಿದ್ರೆ ಎತ್ತಿಟ್ಬಿಡ್ತಾರೆ, ಹಾಗಾಗಿ ಚಟ್ನಿ ಜೊತೆಗೆ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹುರಿದೇ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಹಾಕ್ಕೋಬೇಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕಪ್ ನೀರು ಹಾಕ್ಕೊಂಡು ಇವಾಗ ರುಬ್ಕೊಂಬರ್ತೀನಿ. ಫಸ್ಟ್ ನಾನಿಲ್ಲಿ 1 ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಇದನ್ನ ಇವಾಗ ರುಬ್ಕೊಂಬರ್ತೀನಿ. ರುಬ್ಬೋವರೆಗೂ ನಾನಿಲ್ಲಿ ಒಗ್ಗರಣೆಗೆ ಹಾಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು. ಹಾಗೆ ಇಲ್ಲಿ ಸ್ವಲ್ಪ ಸಾಸಿವೆನೂ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ತಕ್ಷಣ. ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದ ತಕ್ಷಣ ಸಾಸಿವೆನೂ ಮತ್ತು ಈ ಥರ ಕರಿಬೇವು ಹಾಕಿ ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆಲ್ಲ ಒಗ್ಗರಣೆಯಲ್ಲಿ ಹಾಕ್ತಾರೆ, ಬೇಕಂದರೆ ಹಾಕ್ಕೋಬೋದು. ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಹಾಕ್ತಾಯಿಲ್ಲ. ನನಗೆ ಇಷ್ಟೇ ಚೆನ್ನಾಗಿರುತ್ತೆ. ಅಂದರೆ ಈ ಟೇಸ್ಟು ಸೂಪರಾಗಿರುತ್ತೆ. ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಚಟ್ನಿ, ಆ ಟೇಸ್ಟಲ್ಲಿ ಬರುತ್ತೆ. ಹಾಗಾಗಿ ಕರಿಬೇವು ಮತ್ತು ಸಾಸಿವೆ ಅಷ್ಟೇ ಸಾಕು ಒಗ್ಗರಣೆಗೆ. ಒಗ್ಗರಣೆ ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ, ಚಟ್ನಿ ರೆಡಿಯಾಗಿದೆ. ನೋಡಿ, ನಾನು ಇಷ್ಟು ತಿಳುವಾಗಿ ನಾನು ಚಟ್ನಿನ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಗ್ಗರಣೆ ಕೂಡ ತಣ್ಣಗಾಗಿದೆ. ನಾನು ಇವಾಗ ಚಟ್ನಿನ ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿ ಇರೋದ್ರಲ್ಲಿ ಚಟ್ನಿನ ಮಿಕ್ಸ್ ಮಾಡ್ಕೋಬೇಡಿ. ಈ ಥರ ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ಚಟ್ನಿ ಹಾಕ್ಕೋಬೇಕು, ಆವಾಗಲೇ ಹೋಟೆಲ್ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ಇದು ಚಟ್ನಿ. ನೋಡಿ, ಚಟ್ನಿ ಇವಾಗ ರೆಡಿ ಆಯಿತು. ನಿಮ್ಗೆ ಬೇಕಂದರೆ ಒಂಚೂರು ಸಕ್ಕರೆ ಹಾಕ್ಕೋಬೋದು. ನಾನೊಂಚೂರು ಸಕ್ಕರೆ ಹಾಕ್ಕೋತೀನಿ, ನಿಮಗೆ ಬೇಡ ಅಂದರೆ ಬಿಡಿ. ನೋಡಿ, ಒಂದಿಷ್ಟು ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಟೇಸ್ಟಿಗೋಸ್ಕರ. ಟೇಸ್ಟು ಸೂಪರಾಗಿರುತ್ತೆ. ಚಟ್ನಿ ಅಂತೂ ರೆಡಿ ಆಯಿತು. ಇವಾಗ ಇಡ್ಲಿ ರೆಡಿ ಮಾಡೋಣ, ಬನ್ನಿ. ನೋಡಿ, ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ನೆನೆಸಿ, ಉದ್ದಿನಬೇಳೆ ಅಕ್ಕಿ ಅಷ್ಟೇ ಹಾಕಿರೋದು, ನಾನು ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ಉದ್ದಿನಬೇಳೆ ಅಕ್ಕಿ ನೈಟು ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೆ. ನೋಡಿ, ನೈಟು ನೆನೆಸಕ್ಕೆ ಬಿಟ್ಟಿದ್ದೆ ಹಿಟ್ಟನ್ನ. ಇಲ್ಲಿ ನಾನು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಸಾಸಿವೆನೇ ತೊಗೊಂಡಿದ್ದೀನಿ. ಮತ್ತು
ಸೌತೆಕಾಯಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ತುರಿದು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು, ಇಲ್ಲಿ ಕೊತ್ತಂಬರಿ, ಮಾಡೋಕ್ಕೆ ಎಣ್ಣೆ. ಇಡ್ಲಿ ಸೂಪರ್ ಆಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕಲರ್ಫುಲ್ ಇಡ್ಲಿ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ. ನೋಡಿ, ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡು, ಇದು ಬಾಣಲಿನ ಇಟ್ಕೊಂಡು ನಾನು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಸಾಕು. ನಾನು ಇಡ್ಲಿಗೆ ಮಸಾಲೆ ಸಾಂಬಾರೆಲ್ಲ ಫಸ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಇಡ್ಲಿ ಸಾಂಬಾರನ್ನ ಮೊದಲೇ ಮಾಡಿ ಹಾಕಿದ್ದೀನಿ. ಇವಾಗ ನಾನು ಇಲ್ಲಿ ಸಾಸಿವೆನ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಎಲ್ಲ ಚಟಪಟ ಆದಮೇಲೆ ನಾನಲ್ಲಿ ಕಡಲೆಬೇಳೆನ ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಉದ್ದಿನ ಬೇಳೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೆಳಗಡೆ ಇಟ್ಕೊತಾ ಇದ್ದೀನಿ. ಇವಾಗ 1-2 ನಿಮಿಷ ಬಿಡೋಣ ಇದು ತಣ್ಣಗಾಗೋವರೆಗೂ. ನೋಡಿ, ಇಲ್ಲಿ ನಾನು ಹಿಟ್ಟಿಗೆ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಕ್ಯಾರೆಟು ಹಾಗೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನು ಫಸ್ಟೇ ಒಂದು ಬ್ಯಾಚ್ ತೆಗ್ದಿದ್ದೀನಿ. ಇವಾಗ ಪ್ಲೈನ್ ಇಡ್ಲಿ ಹಾಕಿ ತೆಗ್ದಿದ್ದೀನಿ, ಹಾಗಾಗಿ ಅದಕ್ಕೆ ಉಪ್ಪು ಹಾಕಿದ್ದೀನಿ ನಾನೀಗ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಈ ಥರ ಇಡ್ಲಿ ಮಾಡಿ ಕೊಡೋದ್ರಿಂದ ಕಲರ್ ಆಗಿ ಟೇಸ್ಟಿಯಾಗಿ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದು. ಈ ಥರ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅಂದರೆ ನೀವು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇವಾಗ ನೋಡಿ, ಇದು ಒಗ್ಗರಣೆ ತಣ್ಣಗಾಗಿದೆ. ನಾನು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಒಗ್ಗರಣೆ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಖತ್ತಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ, ಸೂಪರ್ ಆಗುತ್ತೆ ಇದು ಇಡ್ಲಿ. ಮಸಾಲ ಇಡ್ಲಿ ಸಖತ್ತಾಗಿ ಬರುತ್ತೆ ಇದು. ಹೋಟ್ಲಲ್ಲೆಲ್ಲ ನೀವು ತಿಂದಿರ್ತೀರ. ಹಾಗೆ ಅಂಗಡಿಗಳಲ್ಲಿ ಈ ಥರ ಹಿಟ್ಟು ಸಿಗುತ್ತೆ ನಿಮಗೆ, ಮಸಾಲೆ ಹಿಟ್ಟು. ಅದನ್ನು ತುಂಬ ದುಡ್ಡು ಕೊಟ್ಟು ಅಷ್ಟೊಂದು ತೊಗೊಂಬರೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ನೋಡಿ, ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ಇಡ್ಲಿ ಪಾತ್ರೆಗೆ ನಾನು ಎಣ್ಣೆ ಕೂಡ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟೇ ಒಂದು ಸತಿ ಪ್ಲೈನ್ ಇಡ್ಲಿನ ಹಾಕಿ ತೆಗೆದಿದ್ದೆ. ಇದು ಮಕ್ಕಳಿಗೋಸ್ಕರ ಅಂತ ನಾನು ಈ ರೀತಿ ನಿಮಗೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ಥರ ಹಾಕ್ಕೊಳ್ಳೋಣ. ಇದರಲ್ಲಿ ತರಕಾರಿ ಏನಂದರೆ ಕ್ಯಾರೆಟು ಮತ್ತು ಸೌತೆಕಾಯಿ ತುಂಬ ಎರಡೂ ಒಳ್ಳೆಯದು. ಮತ್ತು ಕರಿಬೇವು, ಕೊತ್ತಂಬರಿ ಈ ಥರ ಸಪ್ರೇಟಾಗಿ ಮಕ್ಕಳು ತಿನ್ನಲ್ಲ. ಈ ಥರ ನೀವು ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕಲರ್ ಕೂಡ ಸೂಪರ್ ಆಗಿರುತ್ತೆ. ಇವಾಗ ನಾನು ಎಲ್ಲನೂ ಇದೇ ರೀತಿ ಹಾಕಿ ಇಡ್ತೀನಿ. ನೋಡಿ, ನಾನು ಎಲ್ಲನೂ ಹಾಕಿ ಮುಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ಇದನ್ನು ಕುದಿಸೋಣ. ನೋಡಿ, ಇವಾಗ ಇಡ್ಲಿ ರೆಡಿಯಾಗಿದೆ. ನೋಡಿ, ಕಲರ್ಫುಲ್ ಇಡ್ಲಿ ರೆಡಿ. ತರಕಾರಿ ಇಡ್ಲಿ ರೆಡಿ ಆಯಿತು. ಇವಾಗ ಇದನ್ನು ತೆಗಿಯೋಣ. ನೋಡಿ, ಹೋಟೆಲ್ ಶೈಲಿಯಲ್ಲಿ ಕಲರ್ಫುಲ್ ಇಡ್ಲಿ ರೆಡಿ. ಇದು ಮಸಾಲ ಇಡ್ಲಿ, ಇದು ಪ್ಲೈನ್ ಇಡ್ಲಿ, ಸೌತೆಕಾಯಿ ಮತ್ತು ಸಾಂಬಾರು, ಚಟ್ನಿ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ. ಇದೇ ಥರ ಈಜಿ ರೆಸಿಪಿಗಾಗಿ ರೋಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಹಾಕೋ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.